ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇಂಜಿನ್ ಟಾಕ್ಸ್ನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದಿದ್ದೇವೆ ಇನ್ನೊಂದು ಹೊಸ ಇಂಜಿನ್ ಜೊತೆಗೆ. ಈ ಇಂಜಿನ್ನ ತೋರ್ಸೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನಾವು ಹೊಸದಾಗಿ ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಅದರ ಅಪ್ಡೇಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇನ್ನು ಕಾರ್ನ ಡೀಟೇಲ್ಸ್ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಒಂದು ಇಂಟ್ರೊಡಕ್ಷನ್ ವಿಡಿಯೋ ನೋಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಡೀಟೇಲ್ಸ್ನ ಮಾತಾಡೋಣ. ಇವತ್ತು ನಮ್ಮ ಜೊತೆಗಿರುವಂತಹ ಗಾಡಿ ಇಂಡಿಯನ್ ಮೇಡ್ ಫಸ್ಟ್ 5 ಸ್ಟಾರ್ ಸೇಫ್ಟಿಯನ್ನು ಹೊಂದಿರುವಂಥ ಗಾಡಿ, ಮಾರ್ಕೆಟಲ್ಲಿ ಧೂಳೆಬ್ಸಿರುವಂಥ ಗಾಡಿ ಇದು. ಸೊ ಅದೇ ನಮ್ಮ ಟಾಟಾ ನೆಕ್ಸಾನ್. ಸೊ ಇದ್ರ ಬಗ್ಗೆ ಇಂಜಿನ್ ಸ್ಪೆಸಿಫಿಕೇಶನ್ ಎಲ್ಲ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಗಾಡಿ ನೋಡೋದಕ್ಕೆ ಯಾವ ಥರ ಕಾಣುತ್ತೆ, ಡಿಸೈನ್ ಯಾವ ಥರ ಇದೆ, ಮೇಡ್ ಯಾವ ಥರ ಇದೆ, ಇಂಟೀರಿಯರ್ಸ್ ಯಾವ ಥರ ಕಾಣುತ್ತೆ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ ಬನ್ನಿ. ಸೊ ಈ ಗಾಡಿ ಬಂದ್ಬಿಟ್ಟು 2023 ಮಾಡೆಲ್, ಟಾಪ್ ಮಾಡೆಲ್ ಗಾಡಿ. ಸೊ ಇದರಲ್ಲಿ ಯಾವ ಥರ ಫ್ಯೂಚರ್ಸ್ ಇದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಿಸೈನ್ ಯಾವುದು ಅಂತ ನೋಡೋಕೆ ಹೋದರೆ ಹೆಡ್ಲೈಟ್ಸ್. ಈ ಹೆಡ್ಲೈಟ್ಸ್ ನೋಡ್ತಾ ಇರ್ಬೋದು. ಫಸ್ಟು DRLs ನಿಮಗೆ ಸಿಗುತ್ತೆ, ಅಲ್ಲಿ DRLs ಎಷ್ಟು ನೀಟಾಗಿ ಡಿಸೈನ್ ಆಗಿದೆ ಅಂತ. ಹಾಗೆ ಲೋ ಬೀಮ್ಗೆ ನಿಮಗೆ ಪ್ರೊಜೆಕ್ಟರ್ ಲೈಟ್ ಸಿಗುತ್ತೆ, ಹೈ ಬೀಮ್ಗೆ ನಾರ್ಮಲ್ ಹೆಲೋಜನ್ ಲೈಟ್ ಸಿಗುತ್ತೆ. ಹಾಗೆ ಕೆಳಗಡೆ ಸೈಡಿಂದ ನೋಡ್ತಾ ಇರಬೇಕಾದ್ರೆ ಮಸ್ತ್ ಆಗಿರುವಂಥ ಒಂದು ಫಾಗ್ ಲ್ಯಾಂಪ್ ಸಿಗ್ತಾ ಇದೆ. ಸೊ ಫ್ರಂಟ್ ಗ್ರಿಲ್ಸ್ನ ನೋಡ್ತಾ ಇರ್ಬೋದು ನೀವು, ಎಷ್ಟು ನೀಟಾಗಿ ಡಿಸೈನ್ ಆಗಿದೆ ಅಂತ. ತುಂಬ ಜಾಸ್ತಿ ಫ್ಯಾನ್ಸಿ ಆಗಿರೋಂಥ ಡಿಸೈನ್ ಯಾವುದೂ ಇಲ್ಲ. ಸೈಡಿಂದ ನೋಡಲಿಕ್ಕೆ ನಿಮಗೆ ಈ ಥರ ಕಾಣಿಸುತ್ತೆ ಟಾಟಾ ನೆಕ್ಸಾನು. ಇದೊಂಥರ ಐಕಾನಿಕ್ ಡಿಸೈನ್ ಅಂತ ಹೇಳ್ಬೋದು. ಟಾಟಾದಲ್ಲಿ ತುಂಬ ಹೈಯೆಸ್ಟ್ ಸೆಲ್ಲಿಂಗ್ ಆಗಿರೋಂಥ ಕಾರು. ಸೊ ಇದರ ಟೈರ್ ಸೆಕ್ಷನ್ನ ಫಸ್ಟು ನೋಡೋದಾದರೆ 215/60 ಸೆಕ್ಷನ್ಸ್ ಬರುತ್ತೆ, ಅದರಲ್ಲಿ 16 ಇಂಚ್ ಅಲಾಯ್ಸ್ ಬರುತ್ತೆ. ಸೊ ಅಲಾಯ್ಸ್ ಈ ಟಾಪ್ ಮಾಡೆಲ್ ಈ ಥರ ಅಲಾಯ್ಸ್ ಡಿಸೈನ್ ಇತ್ತು. ಸೊ ಇವಾಗ ಫೇಸ್ ಲಿಫ್ಟ್ ವರ್ಷನ್ ಬಂದಿದೆ. ಇದು 2022-23 3 ಇಯರ್ಸ್ ಮಾರ್ಕೆಟ್ನ ರೂಲ್ ಮಾಡಿದೆ. ಸೊ ಹಾಗೆ ನೋಡ್ತಾ ಇರ್ಬೋದು, ಅಂದರೆ ಸೈಡ್ ವ್ಯೂ ರಿಯರ್ ವ್ಯೂ ಮಿರರಲ್ಲಿ ಒಂದು ಇಂಡಿಕೇಟರ್ಸ್ ಇಂಟಿಗ್ರೇಟ್ ಮಾಡಿದ್ದಾರೆ. ಹಾಗೆ ಇದನ್ನು ಬ್ಲ್ಯಾಕ್ಔಟ್ ಮಾಡಿದ್ದಾರೆ. ಹಾಗೆ ಪಿಲ್ಲರ್ಸ್ನು ಬ್ಲ್ಯಾಕ್ಔಟ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಸ್ಟ್ಯಾಂಡ್ ಔಟ್ ಆಗುವಂಥ ಕಲರ್ ಅಂದರೆ ಇದು ಈ ಥರ ಈ ಬಿಡಿಂಗ್ ಏನಿದೆ ಈ ಕಲರಲ್ಲಿ ಕೊಟ್ಟಿರೋದ್ರಿಂದ ಇದು ಸೈಡಲ್ಲಿ ತುಂಬ ಲುಕ್ನ ಇನ್ನೂ ಎನ್ಹಾನ್ಸ್ ಮಾಡುತ್ತೆ. ಹಾಗೆ ರಿಯರ್ ವ್ಯೂ ಸೆಕ್ಷನ್ನ ನೋಡೋಣ ಬನ್ನಿ ಹೇಗಿದೆ ಅಂತ. ರಿಯರ್ ವ್ಯೂ ಸೆಕ್ಷನ್ನ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇಲ್ಲೂ ಅದೇ ಕಲರ್ನ ಕ್ಯಾರಿ ಆನ್ ಮಾಡಿದ್ದಾರೆ. ಸೊ ಇದು ಈ ಲುಕ್ಸ್ನ ಇನ್ನೂ ಸ್ಟ್ಯಾಂಡ್ ಔಟ್ ಮಾಡುತ್ತೆ. ಹಾಗೆ ಟೈಲ್ ಲೈಟ್ಸ್ ಬಗ್ಗೆ ನೋಡೋದಾದರೆ ಇದರಲ್ಲಿ LED ಲೈಟ್ಸ್ ಬರುತ್ತೆ. ಹಾಗೆ ಯಾವುದಕ್ಕೆ ಫಾರ್ ಬ್ರೇಕ್ ಲೈಟ್ಸ್ ಅನ್ನೋದಕ್ಕೆ. ಅದಾದಮೇಲೆ ರಿವರ್ಸ್ ಲೈಟ್ ಮತ್ತು ಇಂಡಿಕೇಟರ್ಸ್ಗೆ ಹ್ಯಾಲೋಜನ್ ಬಲ್ಬ್ಸ್ ಬರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಸೊ ಇನ್ನು ನೀವು ನೋಡ್ತಾ ಇರ್ಬೋದು ಈ ಕಲರ್ನ ಎಲ್ಲೆಲ್ಲಾಗುತ್ತೋ ಅಲ್ಲಿ ಇಂಟಿಗ್ರೇಟ್ ಮಾಡಿ ಒಂದು ಲುಕ್ನ ಸ್ಟ್ಯಾಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಹಾಗೆ ಇಂಟೀರಿಯರ್ಸ್ ಇನ್ನು ಯಾವ ಥರ ಕಾಣಿಸುತ್ತೆ, ಏನೆಲ್ಲ ಫ್ಯೂಚರ್ಸ್ ಇದೆ ಅಂತ ಒಂದೊಂದಾಗೆ ಒಳಗಡೆಯಿಂದ ಕೂತು ಮಾತಾಡೋಣ. ಅದಕ್ಕಿಂತ ಮುಂಚೆ ಸ್ಪೇಸಸ್ ಯಾವ ಥರ ಇದೆ ಒಳಗಡೆ ಅಂತ ನೋಡೋಣ ಬನ್ನಿ. ಸೊ ಬನ್ನಿ, ಇವಾಗ ನಾವು ರಿಯರ್ ಸೀಟಲ್ಲಿ ಕೂತಿದ್ದೇವೆ. ಸ್ಪೇಸ್ ಬಗ್ಗೆ ಮಾತಾಡೋಣ. ಫ್ರಂಟ್ ಸೀಟು ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ. ಸೊ 6 ಫೀಟ್ ಇದ್ದೀನಿ ನಾನು. ನನ್ನ ಹೈಟಿಗೆ ಕಂಪೇರ್ ಮಾಡಿದ್ರೆ ರಿಯರಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಅಂತಲೇ ಹೇಳ್ಬೋದು. ಹಾಗೆ ಹೆಡ್ರೂಮ್ ನೋಡೋದಾದರೆ ನಿಮ್ಗೆ ಇನಫ್ ಹೆಡ್ರೂಮ್ ಸಿಗುತ್ತೆ. ಹಾಗೆ ಇಲ್ಲಿ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಸಿಗುತ್ತೆ ನಿಮಗೆ. ಸೊ ಇದು ಆ್ಯಕ್ಚುಲಿ ಅಡ್ವಾಂಟೇಜ್. ಟಾಪ್ ಮಾಡೆಲಲ್ಲಿ ಮಾತ್ರ ಈ ಥರ ಬರುತ್ತೆ. ಹಾಗೆಯೇ ಇಲ್ಲಿ ಒಳಗಡೆಯಿಂದ ನೋಡ್ತಾ ಇರ್ಬೋದು ನೀವು ಒಂದು ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ ರಿಯರ್ ಸೀಟಲ್ಲಿ. ಹಾಗೆ ಈ ಕಲರ್ನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ಥರ ಅಂತ. ಈ ವೈಟ್ ಫ್ಯಾಬ್ರಿಕ್ ಇದೆ. ಸೊ ಮೇಂಟೈನ್ ಮಾಡೋದು ತುಂಬ ಸ್ವಲ್ಪ ಕಷ್ಟ. ಬಟ್ ನಿಮಗೆ ಹೈ ಟೆಂಪರೇಚರ್ ಇರೋ ಯಾವುದಾದ್ರೂ ಏರಿಯಾದಲ್ಲಿ ನೀವು ಇರ್ತೀರ ಅಂದರೆ ನಿಮಗೆ ವೈಟ್ ಈ ಫ್ಯಾಬ್ರಿಕ್ಸ್ ಅಥವಾ ವೈಟ್ ಕಲರ್ ಗಾಡಿ ಏನಿದೆ ತುಂಬ ಅಡ್ವಾಂಟೇಜಸ್. ಯಾಕಂತ ಹೇಳಿದ್ರೆ ಇದು ಹೀಟ್ನ ಎಷ್ಟಾಗುತ್ತೋ ಅಷ್ಟು ರಿಫ್ಲೆಕ್ಟ್ ಮಾಡುತ್ತೆ. ಹಾಗೆ ಥೈ ಸಪೋರ್ಟ್ ಬಗ್ಗೆ ನೋಡೋದಾದರೆ ಥೈ ಸಪೋರ್ಟ್ನ ನೋಡ್ತಾ ಇರ್ಬೋದು. ಡೀಸೆಂಟ್ ಆಗಿರೋಂಥ ಥೈ ಸಪೋರ್ಟು. ಬಟ್ ಏನಂದರೆ ಕಂಫರ್ಟೇಬಲ್ ಆಗಿದೆ. ಸ್ವಲ್ಪ ಹೈಟ್ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಹಿಂದೆ ಕೂರಲಿಕ್ಕೆ. ಬಟ್ ನೀವು ಅರೌಂಡ್ 5 ಫೀಟ್ 5'5" ಈ ಥರ ಇದ್ದರೆ ನಿಮಗೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಹಿಂದೆ. ಸೊ ಇಲ್ಲಿ ಹಾಗೆ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ. ನೀವು ಇವಾಗ ನೋಡ್ತಾ ಇರೋದು ರಿಯರ್ ಸೀಟ್ ಡೋರ್ಸ್ನ ಯಾವ ಥರ ಪ್ರೀಮಿಯಂ ಟಚ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಇಲ್ಲಿ ಈ ಪ್ಲೇಸ್ ಏನಿದೆ ಇದು ಸಾಫ್ಟ್ ಕುಷನ್ ಆಗಿದೆ, ಇದು ಹಾರ್ಡ್ ಪ್ಲಾಸ್ಟಿಕ್ ಆಗಿದೆ. ಹಾಗೆಯೇ ಇಲ್ಲಿ ಈ ಗ್ಲಾಸಿ ಬ್ಲ್ಯಾಕ್ನ ಹ್ಯಾಂಡರ್ನ ಯೂಸ್ ಮಾಡಿರೋದ್ರಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಹಾಗೆ ಇವ್ರು ಸೆಲೆಕ್ಟ್ ಮಾಡಿರೋಂಥ ಕಲರ್ ಏನಿದೆ ಒಳಗಡೆ ಈ ನಮ್ಮ ಇಂಟೀರಿಯರ್ಸ್ಗೂ ಸೂಟ್ ಆಗಿರೋದ್ರಿಂದ ಈ ಡೋರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೀವು ಇದನ್ನು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ನೀವು ಆಫ್ಟರ್ ಮಾರ್ಕೆಟ್ ಇವ್ರು ಹಾಕ್ಸಿರೋದು. ತುಂಬ ಹೀಟ್ ಅಂದರೆ ಮಹಾರಾಷ್ಟ್ರದಲ್ಲಿ ತುಂಬ ಹೀಟ್ ಇರೋದ್ರಿಂದ ಇದನ್ನು ಅವರು ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಒಂದು ನಾರ್ಮಲ್ ಆಗಿರೋಂಥ ವಿಂಡೋ ಕಂಟ್ರೋಲ್ಸ್ ಇದೆ. ಹಾಗೆ ಇಲ್ಲಿ ನಿಮಗೆ ಡೋರ್ ಹ್ಯಾಂಡಲ್ ಓಪನ್ ಮಾಡೋವಂಥ ಹ್ಯಾಂಡಲ್ಗೆ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಇದೊಂಥರ ಡಿಸೆಂಟಾಗಿ ಪ್ರೀಮಿಯಂ ಲುಕ್ನ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ ಇವರು. ಸೊ ಹಾಗೆಯೇ ಫ್ರಂಟ್ ಸೀಟಲ್ಲಿ ಯಾವ ಥರ ಇದು ಫೀಚರ್ಸ್ ಇದೆ ಅಂತ ನೋಡೋಣ ಬನ್ನಿ. ಇದರ ಕೀ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ತುಂಬ ಪ್ರೀಮಿಯಮ್ ಆಗಿರುವಂಥ ಕೀ. ಹಾಗೆ ಡ್ರೈವರ್ ಸೈಡ್ ಯಾವ ಥರ ಕಂಟ್ರೋಲ್ಸ್ ಇದೆ, ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ರಿಯರ್ ಸೀಟಲ್ಲಿ ನೀವು ನೋಡಿರ್ಬೋದು ಸೇಮ್ ಅದೇ ಥರ ಸಾಫ್ಟ್ ಟಚ್ ಮತ್ತು ಹಾರ್ಡ್ ಪ್ಲಾಸ್ಟಿಕ್ನ ಕಾಂಬಿನೇಷನು. ಹಾಗೆ ಇದರಲ್ಲಿ ಹಾರ್ಮನ್ ಕಾರ್ಡನ್ ಅವರ ಸ್ಪೀಕರ್ಸ್ ಬರುತ್ತೆ. ಸೊ ಔಟ್ಪುಟ್ ನಿಮಗೆ ಆಮೇಲೆ ಕೇಳಿಸ್ತೀನಿ ನಾನು ಯಾವ ಥರ ಇರುತ್ತೆ ಅಂತ. ಹಾಗೆಯೇ ಇಲ್ಲಿ ವಿಂಡೋಸ್ಗೆ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ.
ಹಾಗೆ ಇದರಲ್ಲಿ ಒಂದು ಸ್ಪೆಷಲ್ ಆಗಿ ನಾನು ಅಬ್ಸರ್ವ್ ಮಾಡಿರೋದೇನೆಂದರೆ ಇಲ್ಲಿ ಅಂಬ್ರೆಲ್ಲ ಇಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಅಂಬ್ರೆಲ್ಲ ಇಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಸೊ ಇದೊಂಥರ ಒಳ್ಳೆ ಫ್ಯೂಚರು. ಹಾಗೆ ನೀವು ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ ಎಲ್ಲ ಡೋರ್ ಹ್ಯಾಂಡ್ಲಲ್ಲಿ ಆರಾಮಾಗಿ 1 ಲೀಟ್ರ್ ಬಾಟ್ಲ್ ಅಂತೂ ಆರಾಮಾಗಿ ಪ್ಲೇಸ್ ಮಾಡ್ಬೋದು. ಸ್ಪೇಸ್ ಬಗ್ಗೆ ಎಲ್ಲೂ ಕಮ್ಮಿ ಇಲ್ಲ, ಯಾಕಂದರೆ ತುಂಬ ಒಳ್ಳೆ ಸ್ಪೇಸ್ ಮ್ಯಾನೇಜ್ಮೆಂಟ್ ಇದೆ. ಆಮೇಲೆ ಗ್ಲೌ ಬಾಕ್ಸ್ನ ನಿಮಗೆ ತೋರಿಸ್ತೇನೆ ಯಾವ ಥರ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಹಾಗೆ ಡ್ರೈವಿಂಗ್ ಸೀಟಲ್ಲಿ ಇವಾಗ ಕೂತಿದ್ದೇನೆ, ಯಾವ ಥರ ಇಂಟೀರಿಯರ್ಸ್ ಇದೆ, ಏನೆಲ್ಲ ಫೀಚರ್ಸ್ ಇದೆ ಅಂತ ಇನ್ನೊಂದೊಂದಾಗೆ ಮಾತಾಡೋಣ ಬನ್ನಿ. ಸೊ ಇವಾಗ ಒಳಗಡೆಯಿಂದ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ. ಫುಲ್ಲು ಡ್ಯಾಶ್ ಬೋರ್ಡ್ ವ್ಯೂ ನಿಮಗೆ ಕಾಣಿಸ್ತಾ ಇರುತ್ತೆ. ಇವಾಗ ಯಾವ ಥರ ಡಿಸೈನ್ ಮಾಡಿದ್ದಾರೆ, ಎಲ್ಲಿ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತ ಒಂದೊಂದಾಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಟೋಮೆಟಿಕ್ IRVM ಬರುತ್ತೆ ಆಯಿತಾ ಇದರಲ್ಲಿ. ಅದಾದಮೇಲೆ ಅಲ್ಲೇ ಕೆಳಗಡೆ ನೋಡ್ತೀರಾ ಅಂತ ಹೇಳಿದ್ರೆ ಹಾರ್ಮನ್ ಅವ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಸೊ ಇದು ನಿಮಗೆ ವರ್ಕಿಂಗಲ್ಲಿ ಸ್ವಲ್ಪ ಲ್ಯಾಗ್ ಅಂತ ಅನಿಸುತ್ತೆ. ಸೊ ಇವಾಗ ಬರ್ತಾ ಇರೋ ಹೊಸ ನೆಕ್ಸನಲ್ಲಿ ಇದನ್ನು ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ನೋಡೋಣ ಮುಂದೆ ಯಾವಾಗಾದರೂ ಸಿಕ್ಕಿದ್ರೆ ನಿಮ್ಗೆ ಅದನ್ನು ತೋರಿಸ್ತೀನಿ. ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು AC ಕಂಟ್ರೋಲ್ಸ್ ಬರುತ್ತೆ ಇಲ್ಲಿ. ಸೊ ಎಲ್ಲ ಕಡೆ ಇವರು ಗ್ಲಾಸಿ ಫಿನಿಷ್ನ ಯೂಸ್ ಮಾಡಿರೋದ್ರಿಂದ ನೋಡೋಕ್ಕೆ ತುಂಬ ಪ್ರೀಮಿಯಮಾಗಿ ಕಾಣುತ್ತೆ ಆಯಿತಾ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು 3 ಮೋಡ್ಸ್ ಬರುತ್ತೆ ಇದರಲ್ಲಿ, ಸಿಟಿ, ಈಕೋ ಮತ್ತು ಸ್ಪೋರ್ಟ್ ಆಯಿತಾ. ಇದ್ರ ಬಗ್ಗೆ ನಿಮಗೆ ಆಮೇಲೆ ಡ್ರೈವ್ ಮಾಡ್ತಾ ನಾನು ಯಾವ ಥರ ಇದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬರ್ತಾ ಇರೋದು ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, AMT ಟ್ರಾನ್ಸ್ಮಿಷನು. ಸೊ ಇದ್ರ ಬಗ್ಗೆ ಇದ್ರ ಏನು ಅಡ್ವಾಂಟೇಜು ಏನು ಡಿಸ್ಅಡ್ವಾಂಟೇಜ್ ಇದೆ ಅಂತ ಆಮೇಲೆ ಮಾತಾಡೋಣ. ಹಾಗೆ ಸ್ಪೇಸಸ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ಆರ್ಮ್ ರೆಸ್ಟ್ ಕೆಳಗಡೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಇದು ಕೂಲ್ಡ್ ಇಲ್ಲ ಏನಿಲ್ಲ. ಸೊ ಬಟ್ ಇಲ್ಲಿ ಗ್ಲೂ ಬಾಕ್ಸ್ ಒಳಗಡೆ ನೀವು ನೋಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಕೂಲಿಂಗ್ ಬರುತ್ತೆ. ಓಕೆ, ಸೊ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಡ್ಯಾಶ್ ಬೋರ್ಡ್ ಮೇಲೆ ಈ ಒಂದು ಪ್ರೀಮಿಯಂ ಟಚ್ ಕೊಡೋದಕ್ಕೋಸ್ಕರ ಈ ಥರ ಫಿನಿಷ್ನ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಬಂದರೆ ಇದು ನಮ್ಮ ಸ್ಟೇರಿಂಗ್ ವ್ಯೂ ಅಂತ. ಇಲ್ಲಿ ನಾವು ಡ್ರೈವಿಂಗ್ ಸೀಟಲ್ಲಿ ಕೂತಾಗ ಸ್ಟೇರಿಂಗ್ ಇದು ವ್ಯೂ ಯಾವ ಥರ ಇದೆ ಅಂತ ನೋಡೋಣ. ಸೊ ಸ್ಟೇರಿಂಗ್ ಇದು ಕಂಟ್ರೋಲ್ಸ್ ಬಗ್ಗೆ ಫಸ್ಟ್ ಮಾತಾಡೋದಾದರೆ ಇಲ್ಲಿ ವಾಲ್ಯೂಮು ಮತ್ತು ಪ್ರೀವಿಯಸ್ಸು ನೆಕ್ಸ್ಟು ಸಾಂಗ್ ಕಾಲ್ ಮಾಡೋದಕ್ಕೆ ಹಾಗೆ ಕಾಲ್ ಇದ್ದು ಕಂಟ್ರೋಲ್ಸ್ ಇದೆ. ಸೊ ನೀವು ರೈಟ್ ಸೈಡ್ ನೋಡೋದಾದರೆ ಕ್ರೂಸ್ ಕಂಟ್ರೋಲ್ಸ್ ಇದೆ, ಎಷ್ಟು ಸ್ಪೀಡು, ಎಷ್ಟು ಸೆಟ್ ಮಾಡೋದಕ್ಕೆ, ಸ್ಪೀಡ್ ಇನ್ಕ್ರೀಸ್ ಮಾಡೋದಕ್ಕೆ, ಸ್ಪೀಡ್ ಕಡಿಮೆ ಮಾಡೋದಕ್ಕೆ ಎಲ್ಲನೂ. ಹಾಗೆ ನೀವು ಸ್ಟೇರಿಂಗ್ನ ನೀವು ಅಬ್ಸರ್ವ್ ಮಾಡ್ತಿದ್ರೆ ಇಲ್ಲೂ ನಿಮಗೆ ಎಲ್ಲನೂ ಗ್ಲಾಸಿ ಬ್ಲ್ಯಾಕಿಂದ ಫಿನಿಶ್ ಕೊಟ್ಟಿರೋದ್ರಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಹಾಗೆ ನೀವು ಈ ಸೈಡಲ್ಲಿ ನೋಡೋದಾದರೆ ಮಿರರ್ ಇದು ಅಡ್ಜಸ್ಟ್ಮೆಂಟ್ ಕಾಣಿಸುತ್ತೆ. ನಾವು ಹಾಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಯಾವ ಥರ ಕಾಣಿಸುತ್ತೆ, ಏನೆಲ್ಲ ಫೀಚರ್ಸ್ ಇದೆ ಅಂತ ನೋಡೋಣ ಬನ್ನಿ. ನೋಡ್ತಾ ಇರಬೇಕು, ನಾರ್ಮಲ್ ಆಗಿ ಈ ಸೈಡಿಂದ ಟ್ಯಾಕೋಮೀಟರ್ ಇದೆ, ಹಾಗೆಯೇ ಡಿಜಿಟಲ್ ಸ್ಪೀಡೋಮೀಟರ್ ಇದೆ, ಹಾಗೆ ಟೈರ್ ಪ್ರೆಷರ್ ಮಾನಿಟರ್ ಕೂಡ ಇದೆ ಇದರಲ್ಲಿ. ಬೇಸಿಕ್ಕಾಗಿ ಯಾವುದೆಲ್ಲ ಬೇಕೋ ಎಲ್ಲ ಫೀಚರ್ಗಳನ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಈ ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಕಂಟ್ರೋಲ್ಸ್ ಬರುತ್ತೆ, ರೈಟ್ ಸೈಡ್ ನೋಡೋದಾದರೆ ಹೆಡ್ ಕಂಟ್ರೋಲ್ಸ್ ಬರುತ್ತೆ, ನಾರ್ಮಲಾಗಿ ಎಲ್ಲ ಕಾರ್ಗಳಲ್ಲಿ ಬರೋ ಥರ. ಸೊ ಇಂಡಿಯನ್ದಲ್ಲಿ ಇನ್ನೊಂದು ತುಂಬ ಫ್ಯಾನ್ಸಿ ಫೀಚರ್ ಏನಂತ ಹೇಳಿದ್ರೆ ಸನ್ರೂಫ್. ಸೊ ಈ ಡ್ರಾಪ್ ಮಾಡೆಲ್ ಆಗಿರೋದ್ರಿಂದ ಇದರಲ್ಲಿ ಸನ್ರೂಫ್ ಬರುತ್ತೆ. ಕುಲ್ಜಾ ಸಿಮ್ ಸಿಮ್. ಸೊ ಈಗಿನ ಟ್ರೆಂಡ್ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಕಾರಲ್ಲಿ ಫ್ಯೂಚರ್ಸ್ ಇಲ್ಲ ಅಂದ್ರೂ ನಡೀತದೆ, ಬಟ್ ಸನ್ರೂಫ್ ಅಂತೂ ಮ್ಯಾಂಡೇಟ್ರಿ. ಸನ್ರೂಫ್ ಇಲ್ಲ ಅಂದರೆ ಕಾರ್ ಪರ್ಚೇಸ್ ಆಗಲ್ಲ. ಸೊ ಇವಾಗ ಇಂಡಿಯಾದಲ್ಲಿ ಕಾರ್ ಮಾರ್ಕೆಟ್ ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸನ್ರೂಫ್ ಕೊಟ್ಟರೆ ಜನ ಪರ್ಚೇಸ್ ಮಾಡ್ತಾರೆ ಅಂತ. ಹಾಗೆಯೇ ಇದರಲ್ಲಿ ಇನ್ನೊಂದು ಫೀಚರ್ ಏನಂತ ಹೇಳಿದ್ರೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ, ಮಸ್ತಾಗಿ ಗಾಳಿ ಬೀಸುತ್ತೆ ಅಡಿಗಡೆಯಿಂದ. ಎಷ್ಟು ಲಾಂಗ್ ಡ್ರೈವ್ ಹೋಗ್ತೀರಾ ಅಂದರೂ ನಿಮಗೆ ಆ ಸ್ವೆಟ್ಟಿ ಫೀಲ್ ಆಗುತ್ತೆ ಗೊತ್ತಾ ಹಿಂದ್ಗಡೆಯಿಂದ, ಆ ಫೀಲ್ ಆಗಲ್ಲ. ಹಾಗೆಯೇ ಇದರಲ್ಲಿ ಸನ್ರೂಫ್ ಸಣ್ಣ ಸೈಜ್ ಬರುತ್ತೆ ಆಯಿತಾ. ಇದು ಅಂದರೆ ಪ್ಯಾನ್ಡ್ರೋಮಿಕ್ ಸನ್ರೂಫ್ ಥರ ಅಲ್ಲ, ನಾರ್ಮಲ್ ಸನ್ರೂಫ್ ಬರುತ್ತೆ. ಇನ್ನು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ಒಂದೊಂದಾಗಿ ಮಾತಾಡ್ತಾ ಇಂಜಿನ್ ಪವರ್ ಹೇಗಿದೆ ಅದನ್ನು ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಇಂಜಿನ್ ಬೇ ತೋರಿಸಿಲ್ಲಲ್ಲ, ಫಸ್ಟ್ ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ. ಡ್ರೈವ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಇಂಜಿನ್ ಬೇನ ತೆಗೆದು ತೋರಿಸ್ತೇನೆ ಯಾವ ಥರ ಇದೆ ಅಂತ. ಅದಾದಮೇಲೆ ಪವರ್ ಫಿಗರ್ಸ್ ಬಗ್ಗೆ ಮಾತಾಡೋಣ, ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಏನು ಎತ್ತ ಅಂತ. ಈ ಬೋನೆಟ್ ಮಾತ್ರ ಹೆವಿ ಗೇಜ್ ಇದೆ, ಮಾತ್ರ ಈ ಹುಡ್ ಇದೆಯಲ್ಲ ಸಖತ್ ಗೇಜ್ ಇದೆ. 5 ಸ್ಟಾರ್ ಸೇಫ್ಟಿ ಅಂತ ಸುಮ್ಮನೆ ಹೇಳಲ್ಲ. ಇವಾಗ ಇಂಜಿನ್ ಬೇ ನೋಡೋಣ ಬನ್ನಿ. ಸೊ ಇದರಲ್ಲಿ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, AMT ಟ್ರಾನ್ಸ್ಮಿಷನ್ ಬರುತ್ತೆ. ಇದು 1.2 ಲೀಟರ್ 3 ಸಿಲಿಂಡರ್ ಬರುತ್ತೆ, ಬಟ್ ಇದು ಟರ್ಬೋ ಚಾರ್ಜೆಡ್ ಪೆಟ್ರೋಲ್ ಇಂಜಿನು. ಸೊ ಇದರ ಪವರ್ ಫಿಗರ್ಸ್ ಬಗ್ಗೆ ನೋಡೋದಾದರೆ 118 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ 170 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇದೆ. ಇದು 3 ಸಿಲಿಂಡರ್ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ಟರ್ಬೋ ಚಾರ್ಜರ್ ಕೊಟ್ಟಿದ್ದಾರೆ, ಬಟ್ ಆ ಟರ್ಬೋ ಚಾರ್ಜರ್ 4000 ಆಲ್ಮೋಸ್ಟ್ 1500 RPM ತನಕ ಟರ್ಬೋ ಚಾರ್ಜರ್ ಲ್ಯಾಗ್ ಇದೆ ಆಯಿತಾ. ಅದೊಂದು ಇದ್ರ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಂದರೆ ಟರ್ಬೋ ಚಾರ್ಜರ್ ಇದೆ ಅಂತ ಹೇಳಿದ್ರೆ ಅದು ಲೋ ಎಂಡ್ RPM ಅಲ್ಲಿ ಸ್ವಲ್ಪ ಅದರ ಲ್ಯಾಗ್ ಇದ್ದೇ ಇರುತ್ತೆ.
ಇದರಲ್ಲೂ ಆ ಇಶ್ಯೂ ಇದೆ. ಹಾಗೆ ಡ್ರೈವ್ ಮಾಡ್ತಾ ನಿಮಗೆ ಅದು ಏನು ಲ್ಯಾಗ್ ಏನು ಅಂತೆಲ್ಲ ತಿಳಿಸ್ತೀನಿ. ಇದು ಇದರ ಪವರ್ ಫಿಗರ್ಸು. ಹಾಗೇನು ನೋಡೋದಾದರೆ ಗೇಜ್ ಅಂತೂ ಹುಡ್ಡಿದ್ದು ಹೆವಿ ಗೇಜ್ ಇದೆ. ಅದಾದಮೇಲೆ ಇನ್ನೂ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ನೋಡೋಣ ಬನ್ನಿ, ಯಾವ ಥರ ಆಗುತ್ತೆ ಡ್ರೈವ್ ಮಾಡೋಕ್ಕೆ, ಏನಿದೆ ಟಾಟಾದಲ್ಲಿ ಸ್ಪೆಷಾಲಿಟಿ ಅಂತ, ಇದ್ರ ಕಾಂಪಿಟೇಟರ್ಸ್ ಯಾರು, ಯಾಕೆ ಟಾಟಾ ನೆಕ್ಸಾನ್ ಇಷ್ಟೊಂದು ಸೇಲ್ ಇದೆ ಅಂತ ನೋಡೋಣ ಬನ್ನಿ. ಆವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿರೋ ಥರ ಇದರಲ್ಲಿ 3 ಮೋಡ್ಸ್ ಬರುತ್ತೆ ಅಂತ ನಿಮ್ಗೆ ಹೇಳ್ದೆ ಆಯಿತಾ, ಸಿಟಿ, ಇಕೋ, ಸ್ಪೋರ್ಟ್. ಸೊ ನಾವಿವಾಗ ಫಸ್ಟಲ್ಲಿ ಸಿಟಿ ಮೋಡ್ಗೆ ಹಾಕ್ಕೊಂಡಿದ್ದೀವಿ. ಸಿಟಿ ಮೋಡಲ್ಲಿ ನೋಡೋಣ ಯಾವ ಥರ ಪಿಕಪ್ ಇದೆ ಏನಿದೆ ಅಂತ. ಹಾಗೆಯೇ ಹೋಗ್ತಾ ಹೋಗ್ತಾ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಸೊ ಫಸ್ಟ್ ಇದ್ರ ಬಗ್ಗೆ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಬರೋವಂತೂ AMT ಅಂದರೆ ನಿಮಗೆ ಗೊತ್ತಿರ್ಬೋದು, ಒನ್ ಆಫ್ ದ ಚೀಪೆಸ್ಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಯಿತಾ. ಇದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಾನು ಹೇಳ್ದಂಗೆ ಫಸ್ಟ್ ಇಸ್ ದ ಚೀಪೆಸ್ಟ್ ಆಯಿತಾ. ಆಲ್ಮೋಸ್ಟ್ ಇವಾಗ ಸ್ಟಾರ್ಟಿಂಗ್ ಈ ಎಂಟ್ರಿ ಲೆವೆಲ್ ಕಾರ್ಸ್ ಯಾವುದಿರುತ್ತೆ ಅದರಲ್ಲೆಲ್ಲ AMTನೇ ಬರೋದು. ಶಿಫ್ಟ್ ತೊಗೊಬೋದು ಅಥವಾ ನೆಕ್ಸಾನು, ಇದರಲ್ಲೆಲ್ಲ AMT ಬರುತ್ತೆ. ಸೊ ಇದರ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಅದೇ ಪ್ರೈಸ್ ಕಮ್ಮಿ ಇರುತ್ತೆ ಒಂದು. ಅದಾದಮೇಲೆ ಈಸಿ ಟು ಮೇಂಟೈನ್, ಅಂದರೆ ಅಷ್ಟು ಕಾಂಪ್ಲಿಕೇಟೆಡ್ ಆಗಿರೋ ಟೆಕ್ನಾಲಜಿ ಏನಿಲ್ಲ. ಅದೇ ಡಿಸ್ಅಡ್ವಾಂಟೇಜ್ ಬಗ್ಗೆ ನೀವು ಮಾತಾಡ್ತೀರಾ ಅಂತ ಹೇಳಿದ್ರೆ ಇದು ನಿಮಗೆ ಸ್ವಲ್ಪ ಜರ್ಕಿ ಫೀಲ್ ಆಗುತ್ತೆ ಸಿಟಿನಲ್ಲೆಲ್ಲ ಆಯಿತಾ. ಅದಾದಮೇಲೆ ಮ್ಯಾನ್ಯಲಿ ಕಂಪೇರ್ ಮಾಡಿದ್ರೆ ಇದು ಮೈಲೇಜ್ ಸ್ವಲ್ಪ ನಿಮಗೆ ಡ್ರಾಪ್ ಆಗೇ ಆಗುತ್ತೆ ಆಯಿತಾ. ಸೊ 1 ಅಥವಾ 2 ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ. ಓಕೆ, ಅದಾದಮೇಲೆ ನಿಮಗೆ ಮೇಯ್ನ್ ಇಶ್ಯೂ ಬರೋದು ಇದರಲ್ಲಿ ಈ DCT ಮತ್ತು CVTಗೆಲ್ಲ ಕಂಪೇರ್ ಮಾಡಿದ್ರೆ ಇನ್ಸ್ಟೆಂಟ್ ಪುಲ್ ಸಿಗಲ್ಲ ನಿಮ್ಗೆ. ಇದರಲ್ಲಿ ಸ್ವಲ್ಪ ಲ್ಯಾಗ್ ಅಂತ ಅನಿಸುತ್ತೆ ನಿಮಗೆ. ಈ ಟ್ರಾನ್ಸ್ಮಿಷನ್ ಶಿಫ್ಟ್ ಆಗುತ್ತಲ್ಲ, ಫಸ್ಟು ಸೆಕೆಂಡು ಥರ್ಡು ಶಿಫ್ಟ್ ಆಗುತ್ತಲ್ಲ, ಸೊ ಇದೇನಿದೆ ಇದು ಸ್ವಲ್ಪ ಲ್ಯಾಗ್ ಇದೆ ನಾರ್ಮಲ್ ನಿಮಗೆ DCT ಮತ್ತು CVT ಕಂಪೇರ್ ಮಾಡಿದ್ರೆ. ಅದು ಇನ್ನು ಅಡ್ವಾನ್ಸ್ಡ್ ಟೆಕ್ನಾಲಜಿ. ಬಟ್ ಇದು ಬೆಸ್ಟ್ ಫಾರ್ ನಾರ್ಮಲ್ ಯೂಸು ಅಥವಾ ಅಂತ ಏನು ಕಾಂಪ್ಲಿಕೇಟೆಡ್ ಖರ್ಚಸ್ ಬರಲ್ಲ ಈ ಟ್ರಾನ್ಸ್ಮಿಷನಲ್ಲಿ. ಅದು ಬಿಟ್ಟರೆ ನಿಮಗೆ ಇನ್ನೇನು ಅಂತ ಡಿಸ್ಅಡ್ವಾಂಟೇಜ್ ಅಂತ ಏನಿಲ್ಲ. ಬಟ್ ನೀವು ಪ್ಯೂರ್ ಕಾರ್ ಎಂತೂಸಿಯಾಸ್ಟು, ನಿಮಗೆ ಇನ್ನೂ ಮಜಾ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ DCT ಅಥವಾ CVT ಈ ಥರ ಹೋಗೋದು ಒಳ್ಳೆಯದು, ಯಾಕಂದರೆ ಸ್ವಲ್ಪ ಸ್ಪೋರ್ಟಿ ಆಗಿರುತ್ತೆ. ಸೊ ನೆಕ್ಸ್ಟು ಸ್ಟೇರಿಂಗ್ ಅಂತೂ ಇದು ಎಲೆಕ್ಟ್ರಾನಿಕ್ ಸ್ಟೇರಿಂಗ್ ಬರೋದ್ರಿಂದ ತುಂಬ ಲೈಟ್ ವೆಯ್ಟ್ ಆಗಿದೆ. ಸ್ಟೇರಿಂಗ್ ಮಾತ್ರ ತುಂಬ ಅಂದರೆ ತುಂಬ ಲೈಟ್ ವೆಯ್ಟ್ ಆಗಿದೆ, ಮಸ್ತ್ ಫೀಲ್ ಕೊಡುತ್ತೆ. ಹಾಗೆ ಇವಾಗ ನಾವು ಸಿಟಿಯಲ್ಲಿ ಡ್ರೈವ್ ಮಾಡ್ತಾ ಇದ್ದೀವಿ. ಸಿಟಿ ಮೋಡಲ್ಲಿ ಎಫಿಷಿಯನ್ಸಿ ನೀವು ಆಲ್ಮೋಸ್ಟು ಅಂದರೆ ನೀವು ರಿಯಲ್ ವರ್ಲ್ಡ್ ಮೈಲೇಜ್ ಕೇಳ್ತೀರ ಅಂತ ಹೇಳಿದ್ರೆ ನಿಮಗೆ ಟ್ರಾಫಿಕಲ್ಲಿ ಒಂದು 13 to 15 ಬರ್ಬೋದು ಆಯಿತಾ. ಅದೇ ನೀವು ಹೈವೇನಲ್ಲಿ ಕಾನ್ಸ್ಟೆಂಟಾಗಿ ಒಂದು ಒಳ್ಳೆ ಸ್ಪೀಡ್ ಮೇಂಟೈನ್ ಮಾಡ್ತೀರಾ, 80, 120 ಏನಾದರೂ ಸ್ಪೀಡ್ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಅಪ್ ಟು ಒಂದು 18, 19 ತನಕ ನಿಮಗೆ ಮೈಲೇಜ್ ಸಿಗ್ಬೋದು. ನಿಮ್ಮ ಡ್ರೈವ್ ಯಾವ ಥರ ಇದೆ ಅದ್ರ ಮೇಲೆ, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ನಾವು ನೆಕ್ಸ್ಟು ಇಕೋ ಮೋಡ್ ಮತ್ತು ಸ್ಪೋರ್ಟ್ ಮೋಡನ್ನು ನೋಡೋಣ. ಸಿಟಿನಲ್ಲಿ ಏನಿದೆ ಈ ಆಕ್ಸಿಲರೇಷನ್ ಮಾಡ್ತೀವಲ್ಲ ಇದು ಸ್ವಲ್ಪ ಲ್ಯಾಗ್ ಇರುತ್ತೆ. ನಮಗೆ ಸ್ಪೋರ್ಟ್ ಮೋಡ್ ಇದೆಯಲ್ಲ ಅದರಷ್ಟು ಕ್ವಿಕ್ ಅಂತ ನಿಮಗೆ ಅನಿಸಲ್ಲ. ಅದು ಬಿಟ್ಟರೆ ನಿಮಗೆ ಪವರೆಲ್ಲ ಅಷ್ಟೇ ಇರುತ್ತೆ, ಒಂದು ಮಿಲಿ ಸೆಕೆಂಡ್ ಅಷ್ಟು ಒಂದು ಲ್ಯಾಗ್ ಅಂತ ನಿಮಗೆ ಫೀಲ್ ಆಗುತ್ತೆ ಅಷ್ಟೇ. ಅದಾದಮೇಲೆ ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೆ, ಯಾವುದು ಅಂತ ಹೇಳಿದ್ರೆ ಟರ್ಬೋ ಲ್ಯಾಗು. ಇದು ಏನಪ್ಪ ಅಂತ ಹೇಳಿದ್ರೆ 1700 RPM ತನಕ ಲೋ ಎಂಡ್ RPM ಅಲ್ಲಿ ಗಾಡಿ ಪಿಕಪ್ ಇಲ್ಲ ಅಂತ ನಿಮಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಫಸ್ಟ್ ಟೈಮ್ ಓಡಿಸೋರಿಗೆ ಅಷ್ಟು ಗೊತ್ತಾಗಲ್ಲ. ಇವಾಗ ನಾರ್ಮಲ್ ಟರ್ಬೋ ಚಾರ್ಜರ್ ಇಲ್ಲದೆ ಇರೋಂಥ ನಾರ್ಮಲ್ ಇಂಜಿನ್ಸ್ ಬರುತ್ತಲ್ಲ ಅದರಲ್ಲಿ ನಿಮಗೆ ಲೋ ಎಂಡ್ RPM ಚೆನ್ನಾಗಿರುತ್ತೆ. ಇದರಲ್ಲಿ 1700 RPM ತನಕ ನಿಮಗೆ ಆ ಫುಲ್ ಇದೆಯಲ್ಲ ಅದು ಸಿಗಲ್ಲ ನಿಮಗೆ. ಸ್ವಲ್ಪ ಕಮ್ಮಿ ಓಡ್ತಾ ಇದೆ ಗಾಡಿ ಅನ್ನೋ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅದೇ 1700 RPM ಆದಮೇಲೆ ಒಳ್ಳೆ ಪಿಕಪ್ ಕೊಡುತ್ತೆ ಇದು ಗಾಡಿ ಆಯಿತಾ. ಅದಾದಮೇಲೆ ನಿಮಗೆ ನೀವು ಇನ್ನೂ ಸ್ಪೋರ್ಟಿಯಾಗಿ ಓಡಿಸ್ತೀರ ಅಂತ ಹೇಳಿದ್ರೆ ನಿಮಗೆ ಇದು ಅಷ್ಟು ಸೂಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಬರಲ್ಲ ಆಯಿತಾ. ಪ್ಯಾಡಲ್ ಶಿಫ್ಟರ್ಸ್ ಇದ್ದಾಗ ಏನಾಗುತ್ತೆ, ನಿಮ್ಗೆ ಯಾವ RPM ಅಲ್ಲಿ ಶಿಫ್ಟ್ ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೊಂಡು ಆರಾಮಾಗಿ ಶಿಫ್ಟ್ ಮಾಡ್ಕೊಬೋದು. ಇದರಲ್ಲಿ ನೀವು ಬೇಕಂತ ಹೇಳಿದ್ರೆ ಗೇರ್ ನಾಬಲ್ಲೇ ಶಿಫ್ಟ್ ಮಾಡ್ಕೊಬೇಕು ಆಯಿತಾ. ಸೊ ಇದರಲ್ಲಿ ಬರ್ತಾ ಇರೋದು ಪೆಟ್ರೋಲ್ ಇಂಜಿನ್, ನಾನು ನಿಮ್ಗೆ ಆವಾಗಲೇ ತಿಳಿಸಿದೆ ಆಯಿತಾ. ಅದೇ ನೀವು ಡೀಸೆಲ್ ಇಂಜಿನ್ಗೆ ಹೋಗ್ತೀರ ಅಂತ ಹೇಳಿದ್ರೆ ಇದರ ಪವರ್ ಫಿಗರ್ ಸ್ವಲ್ಪ ಚೇಂಜ್ ಇರುತ್ತೆ, ಟಾರ್ಕ್ ನಿಮಗೆ ಜಾಸ್ತಿ ಸಿಗುತ್ತೆ. ಅದರಲ್ಲಿ ನಿಮಗೆ ಪ್ರತಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇರ್ತೀನಿ ಆಯಿತಾ. ಇದ್ರಲ್ಲಿ ನೀವು ಕಾಂಪಿಟೇಟರ್ ಯಾರು ಅಂತ ನೋಡ್ತಾ ಹೋದರೆ ನೀವು ಹ್ಯುಂಡೈಯಲ್ಲಿ ವೆನ್ಯೂ ಇದ್ದಾರೆ. ಅದಾದಮೇಲೆ ಸುಜುಕಿನಲ್ಲಿ ಬ್ರೀಜಾ ಬರುತ್ತೆ. ಅದಾದಮೇಲೆ ಕಿಯಾದಲ್ಲಿ ಸೋನೆಟ್ ಬರುತ್ತೆ ಆಯಿತಾ. ಎಲ್ಲನೂ ಆದರೆ ಬಿಲ್ಡ್ ಕ್ವಾಲಿಟಿ ವೈಸು ಇಂಡಿಯಾದಲ್ಲಿ ಇದನ್ನು ಮೀರಿಸೋದು ಯಾವುದೂ ಇಲ್ಲ. ಜನಗಳಿಗೆ ಮೇಯ್ನ್ ಇವಾಗ ಯಾವ ಥರ ಫೀಲ್ ಇದೆ ಅಂತ ಹೇಳಿದ್ರೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ. ಸೊ ಅದಕ್ಕೋಸ್ಕರ ಟಾಟಾದವ್ರದ್ದು ಸೇಲು ತುಂಬ ಬೂಮಲ್ಲಿದೆ ಆಯಿತಾ, ಒಳ್ಳೆ ಸೇಲ್ ಇದೆ. ನೆಕ್ಸಾನ್ ಅಂತೂ ಹ್ಯುಂಡೈದಲ್ಲಿ ಕ್ರೇಟಾ ಮತ್ತು ವೆನ್ಯೂ ಯಾವ ಥರ ಸೇಲ್ ಮಾಡುತ್ತೋ ಅದೇ ನಿಮಗೆ ಟಾಟಾದಲ್ಲಿ ನೆಕ್ಸಾನ್ ಮಾಡುತ್ತೆ. ಒಳ್ಳೆ ಸೇಲ್ ಇದೆ ಮಾತ್ರ ಇಂಡಿಯಾದಲ್ಲಿ. ಒಂದು 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಅದು ಮೇಯ್ನ್ ಆಯಿತಾ, ಇವ್ರು ಪ್ರೊವೈಡ್ ಮಾಡ್ತಿರೋದಂತೂ.
ಫ್ಯೂಚರಲ್ಲಿ ಫ್ಯೂಚರ್ ವೈಸ್ ಬರೋದಾದರೆ ನಿಮಗೆ ತುಂಬ ಪ್ರೀಮಿಯಂ ಲೆವೆಲ್ ಫ್ಯೂಚರ್ ಅಂತ ಏನು ಕೊಡಲ್ಲ ಇವರು. ಬಟ್ ಏನಂದರೆ ಬೇಸಿಕ್ಕಾಗಿ ನಿಮ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾರೆ. ಇನ್ನೊಂದು ಮೇನ್ ವಿಷಯ ಅಂತ ಏನಂತ ಹೇಳಿದ್ರೆ ಇವ್ರದ್ದು ಸರ್ವಿಸ್ನ ಸ್ವಲ್ಪ ಇವರು ಇಂಪ್ರೂವ್ ಮಾಡ್ಕೊಬೇಕಾಯ್ತಾ. ಸರ್ವಿಸಲ್ಲಿ ನಾನು ಕೇಳ್ಪಟ್ಟಿರೋ ಪ್ರಕಾರ ಸರ್ವಿಸ್ ಅಷ್ಟು ಚೆನ್ನಾಗಿಲ್ಲ. ಆಮೇಲೆ ಈ ಫಿನಿಶಿಂಗ್ ಬರುತ್ತೆ ಗೊತ್ತಾ ಗಾಡಿದು, ಒಂದು ಫಿಟ್ ಟು ಫಿನಿಶ್ ಅಂತ ಹೇಳ್ತಾರೆ ಗೊತ್ತಾ, ಅದು ಸ್ವಲ್ಪ ಇದರಲ್ಲಿ ಕಮ್ಮಿ ಅಂತ ನನಗೆ ಅನ್ನಿಸ್ತು. ಬೇರೆ ನೀವು ಇವಾಗ ಹ್ಯುಂಡೈಗೆಲ್ಲ ಕಂಪೇರ್ ಮಾಡಿದ್ರೆ ಹ್ಯುಂಡೈದು ಸ್ವಲ್ಪ ಫಿನಿಶಿಂಗ್ ಇನ್ನೂ ಜಾಸ್ತಿ. ಅಂದರೆ ಈ ಬಾಡಿ ಪ್ಯಾನಲ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಟಾಟಾದಲ್ಲಿ ಸ್ವಲ್ಪ ನಿಮ್ಗೆ ಅನ್ಈವನ್ ಅಂತ ಫೀಲ್ ಆಗುತ್ತೆ. ಅದೊಂದು ಬಿಟ್ಟರೆ ಅಂದರೆ ಈ ಬಿಲ್ಡ್ ವೈಸಲ್ಲಿ ಟಾಪ್ ನಾಚ್ ಕಾರ್ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ನಿಮಗೆ ಹೈವೇ ಯಾವ ಥರ ಹೈವೇಗೆ ಸೂಟ್ ಆಗೋ ಥರ ಒಳ್ಳೆ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಎಲ್ಲನೂ ಕೊಟ್ಟಿದ್ದಾರೆ. ತುಂಬ ಕಂಫರ್ಟೇಬಲ್ ಆಗಿದೆ ಆಯಿತಾ. ಈ ವೆಂಟಿಲೇಟೆಡ್ ಸೀಟ್ಸ್ ಅಂತೂ ಭಾರಿ ಇಷ್ಟ ಆಗುತ್ತೆ ಅಂತ ನನಗಂತೂ. ಸಕ್ಕತ್ತಾಗಿದೆ. ನೀವು ಲಾಂಗ್ ಟ್ರಿಪ್ಸಲ್ಲಿ ಏನು ಮಜಾ ಬರುತ್ತೆ ಗೊತ್ತಾ, ಬೆನ್ನಿಗೆ ಗಾಳಿ ಬೀಸ್ತಾ ಇದ್ರೆ. ಹಾಗೇನೆ ಇವಾಗ ಮೋಡ್ ಚೇಂಜ್ ಮಾಡ್ಬಿಟ್ಟು ನೋಡೋಣ. ಹಾಗೆ ಟ್ರಾನ್ಸ್ಮಿಷನ್ ಇದರಲ್ಲಿ 6 ಸ್ಪೀಡ್ ಬರುತ್ತೆ. ಅದನ್ನು ನಾನು ಹೇಳೋದು ಮರ್ತೋದೆ ನಿಮಗೆ. 6 ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ. 1500 RPM ತನಕ ನಿಮಗೆ ಲ್ಯಾಗ್ ಇದೆ ಅಂತ ಹೇಳಿದ್ನಲ್ಲ, ಇವಾಗ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ. ನಾನು ಇವಾಗ ಆಲ್ಮೋಸ್ಟ್ ಒಂದು 1200 RPM ತನಕ ಇದ್ದೀನಿ. ಫುಲ್ ಮಾಡ್ತೀನಿ ನೋಡಿ. 1700 ಕ್ರಾಸ್ ಆಗ್ತಿದ್ದಂಗೆ ಇನ್ಸ್ಟೆಂಟ್ ಫುಲ್ಲು ಗಾಡಿ. ಇದೇ ಟರ್ಬೋ ಚಾರ್ಜರ್ ಸ್ಪೆಷಾಲಿಟಿ ಆಯಿತಾ. ಮಸ್ತಾಗಿರುತ್ತೆ 1700 RPM ಆದಮೇಲೆ. ಬಟ್ ಅಲ್ಲಿ ತನಕ ನಿಮಗೆ ಲ್ಯಾಗ್ ಅಂತ ಸ್ವಲ್ಪ ಫೀಲ್ ಆಗುತ್ತೆ. ಎಲ್ಲರಿಗೂ ಫೀಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ರೆಗ್ಯುಲರ್ ಆಗಿ ಗಾಡಿ ಓಡಿಸ್ತೀರಾ, ನಿಮಗೆ ಗಾಡಿಗಳ ಬಗ್ಗೆ ಸ್ವಲ್ಪ ಗೊತ್ತಿದೆ ಅಂತ ಹೇಳಿದ್ರೆ ನೀವು ಫೀಲ್ ಮಾಡ್ಬೋದು ಅದನ್ನ. ಹಾಗೇನೆ ನೆಕ್ಸ್ಟ್ ಇವಾಗ ನಾವು ಮೋಡ್ಗಳನ್ನ ಚೇಂಜ್ ಮಾಡ್ತಾ ಓಡಿಸೋಣ, ಯಾವ ಥರ ಯಾವುದ್ರಲ್ಲಿ ಯಾವ್ದು ಫೀಲ್ ಆಗುತ್ತೆ ಅಂತ. ಆನ್ ದಿ ವೇ ನಾವು ಮೋಡ್ ಚೇಂಜ್ ಮಾಡ್ಬೋದು, ನನಗೆ ಐಡಿಯಾ ಇಲ್ಲ, ಚೆಕ್ ಮಾಡೋಣ. ಆಡ್ಬೋದು ನೋಡಿ. ಇವಾಗ ನಾನು ಈಕೋ ಮೋಡಿಗೆ ಶಿಫ್ಟ್ ಆಗಿದ್ದೀನಿ. ಈಕೋನಲ್ಲಿ ಆಕ್ಸಿಲರೇಷನ್ ಎಷ್ಟು ಆ ಗ್ಯಾಪ್ ಇದೆ ಅಂತ ಹೇಳಿದ್ರೆ, ನೀವು ಹಿಂಗೆ ರಪ್ ಅಂತ ಪುಷ್ ಮಾಡಿದ್ರೆ ಆಕ್ಸಿಲರೇಟ್ ತಗೊಳ್ಳೋದೇ ಇಲ್ಲ ಆಯಿತಾ. ಸ್ವಲ್ಪ ಟೈಮ್ ತಗೊಳುತ್ತೆ, ಡಿಲೇ ಇದೆ. ಅದೇ ಸಿಟಿನಲ್ಲಿ ಈಕೋಗಿನ ಇನ್ನೂ ಸ್ವಲ್ಪ ಬೆಟರ್ ಅಂತ ನಿಮ್ಗೆ ಅನಿಸುತ್ತೆ ಆಯಿತಾ. ನೆಕ್ಸ್ಟು ಸ್ಪೋರ್ಟ್ ಮೋಡ್ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಗಾಡಿನ ತಿರುಗಿಸ್ಕೊಳ್ಳೋಣ ಎಲ್ಲಾದರೂ ನಾವು ಆಯಿತಾ. ಸೊ ಅದು ಬಿಟ್ಟರೆ ನಿಮಗೆ ಕಂಫರ್ಟ್ ವೈಸ್ ಎಲ್ಲ ಕ್ರೇಜಿಯಾಗಿರುತ್ತೆ ಗಾಡಿ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅದೇ ಸ್ವಲ್ಪ ನಿಮಗೆ ಜರ್ಕಿ ಫೀಲ್ ಅಂತ ಆಗ್ಬೋದು. ನಿಮಗೆ ನಾರ್ಮಲ್ ಹೈವೇನಲ್ಲಿ ಅದೆಲ್ಲ ಗೊತ್ತಾಗಲ್ಲ. ಬಟ್ ನೀವು ಸಿಟಿನಲ್ಲಿ ಓಡಿಸ್ತೀರ ಅಂತ ಹೇಳಿದ್ರೆ ಗೇರ್ ಶಿಫ್ಟಿಂಗ್ ಮಧ್ಯೆ ಒಂದು ಲ್ಯಾಗು, ಆಮೇಲೆ ಜರ್ಕಿ ಫೀಲ್ ಒಂದು ಆಗುತ್ತೆ. ನೀವು DCT ಮತ್ತು CVT ಗಾಡಿಗಳನ್ನ ಓಡಿಸಿದ್ರೆ ಇದು ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಅದು ಬಿಟ್ಟರೆ ಟಾಟಾದ ಬಗ್ಗೆ ಮಾತಿಲ್ಲಪ್ಪ. ಇಂಡಿಯಾದಲ್ಲಂತೂ ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಒಳ್ಳೆ ಸೇಲು ಮಾಡ್ತಾ ಇದ್ದಾರೆ. ಬಟ್ ಅವ್ರು ಏನು ಇಂಪ್ರೂವ್ ಮಾಡ್ಕೊಬೇಕಂತ ಹೇಳಿದ್ರೆ ಆ ಫಿಟ್ ಟು ಫಿನಿಶ್ ಗಾಡಿದು ಸ್ವಲ್ಪ ಫಿನಿಶಿಂಗ್ನ ಇನ್ನೂ ಚೆನ್ನಾಗಿ ಪ್ರೀಮಿಯಮ್ ಆಗಿ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದಾದಮೇಲೆ ಒಳ್ಳೆ ಸರ್ವಿಸ್ ಕೊಡಬೇಕು ಮೇಯ್ನು ಆಯಿತಾ. ಆ ಸರ್ವಿಸ್ ಯಾವಾಗ ಕೊಡ್ತೀವೋ ಅವಾಗ ಮಾತ್ರ ಮಾರ್ಕೆಟಲ್ಲಿ ಕ್ಲಿಕ್ ಆಗೋಕ್ಕೆ ಸಾಧ್ಯ. ನೆಕ್ಸ್ಟ್ ಇವಾಗ ನಾವು ಉಳಿದಿರೋದೇನಂತ ಹೇಳಿದ್ರೆ ಸ್ಪೋರ್ಟ್ ಮೋಡ್ನ ಚೆಕ್ ಮಾಡೋದು. ಅದಕ್ಕಿಂತ ಮುಂಚೆ ನಾವು ಗಾಡಿನ ಟರ್ನ್ ಮಾಡ್ಕೊಳ್ಳೋಣ. ಇವಾಗ ಗೊತ್ತಾಯ್ತಲ್ಲ, ನಾನು ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇವಾಗ ಸ್ಪೋರ್ಟ್ ಮೋಡ್ಗೆ ಹಾಕೊಂಡಿದ್ದೀನಿ 0 to 100. ನಾನು ಬೇರೆ ವೀಡಿಯೋಸ್ನೆಲ್ಲ ನೋಡಿದಾಗ 0 ಅಂದರೆ 13 ಸೆಕೆಂಡ್ಸ್ ಎಲ್ಲ ತಗೊಂಡಿದ್ದೆ ಆಯಿತಾ. ನಮ್ಮದು ಇಲ್ಲಿ ಸ್ವಲ್ಪ ವಿಲೇಜ್ ರೋಡ್ ಆಗಿರೋದ್ರಿಂದ ಅಷ್ಟೊಂದು ನನಗೆ ಪುಷ್ ಮಾಡೋಕ್ಕಾಗಲ್ಲ. ಬಟ್ ಚೆಕ್ ಮಾಡೋಣ ಯಾವ ಥರ ಇದೆ, ಎಷ್ಟು RPMಗೆಲ್ಲ ಶಿಫ್ಟ್ ಆಗುತ್ತೆ ಅಂತ. ನೀವು ಈಕೋ ಮೋಡ್ ಸಿಟಿ ಮೋಡ್ನ ನೋಡ್ತಾ ಇರೋದಾದರೆ 3000 RPMಗೆ ನಿಮಗೆ ಗೇರ್ಸ್ ಚೇಂಜ್ ಆಗುತ್ತೆ. ಅದೇ ನೀವು ಇಕೋ ಮೋಡ್ಗೆ ಹೋದರೆ 2500 RPMಲ್ಲಿ ಶಿಫ್ಟ್ ಆಗುತ್ತೆ. ಸ್ಪೋರ್ಟ್ ಮೋಡ್ ನಾನು ಇನ್ನೂ ಚೆಕ್ ಮಾಡಿಲ್ಲ, ಎಷ್ಟರಲ್ಲಿ ಆಗುತ್ತೆ ಅಂತ ನೋಡೋಣ. ಸೊ ಬನ್ನಿ ಇವಾಗ 0 to 100 ಎಷ್ಟಿದೆ. ಆಲ್ಮೋಸ್ಟು ನಾನು ಆನ್ಲೈನಲ್ಲಿ ಚೆಕ್ ಮಾಡಿರೋ ಥರ ಒಂದು 12 to 13 ಸೆಕೆಂಡ್ಸ್ ಎಲ್ಲ ತಗೊಂಡಿದ್ದೆ ಆಯಿತಾ. ನಾನು ಇದರಲ್ಲಿ ನೀವು ಇನ್ನು ಯಾವುದೆಲ್ಲ ಡಿಸೈನ್ ವೈಸ್ ಎಲ್ಲ ಸ್ಕಿಪ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಫೋಕಸ್ ಮಾಡ್ತಾ ಇರೋದು ನಮಗೆ ಡ್ರೈವ್ ಮಾಡೋಕ್ಕೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ, ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಅಂತ ಅಷ್ಟೇ ಆಯಿತಾ. ಸೊ ಡಿಸೈನ್ ವೈಸ್ ನೀವೆಲ್ಲ ನೋಡ್ತಾ ಇರೋದಾದರೆ ಆಲ್ರೆಡಿ ತುಂಬ ವೀಡಿಯೋಸ್ಗಳಿದೆ. ಇದು ಆಲ್ರೆಡಿ 2020 to 23 ಬಂದಿರೋ ಮಾಡಲಿಂದ ಇದು ಔಟ್ಡೇಟೆಡ್ ಮಾಡಲ್ ಆಲ್ರೆಡಿ. ಇವಾಗ ನಿಮ್ಗೆ ಬೇಕು ಅಂದರೆ ಸಿಗೋಲ್ಲ. ಬಟ್ ನಾನು ನಿಮಗೆ ತಿಳಿಸೋದಂದರೆ ಗಾಡಿಗಳು ಯಾವ ಥರ ಬಿಹೇವ್ ಮಾಡುತ್ತೆ, ಇಂಜಿನ್ ಯಾವ ಥರ ಇದೆ ಅನ್ನೋ ನಮ್ಮ ಮೇನ್ ಕಾನ್ಸೆಪ್ಟ್ ಇರೋದು. ಸೊ ಇವಾಗ ನಾವು ಸ್ಪೋರ್ಟ್ ಮೋಡ್ಗೆ ಹಾಕೊಂಡಿದ್ದೀವಿ, ತುಳಿಯೋಣ ಇವಾಗ ಯಾವ ಥರ ಆಗುತ್ತೆ ಅಂತ. ಓಕೆ ರೆಡಿ? ಆಲ್ಮೋಸ್ಟು 12 ಸೆಕೆಂಡ್ಸು ತಗೊಂಡಿದೆ ನನಗೂ. ಇವಾಗ ನೀವು ಅಬ್ಸರ್ವ್ ಮಾಡಿದ್ರಾ 3500 RPMಗೆ ಶಿಫ್ಟ್ ಮಾಡ್ತು ಆಯಿತಾ.
ಬಟ್ ಇದರಲ್ಲಿ ನೀವು ಇನ್ನೊಂದು ನಿಮಗೆ ವಿಡಿಯೋದಲ್ಲಿ ಎಷ್ಟು ಗೊತ್ತಾಗುತ್ತಾ ನನಗೆ ಗೊತ್ತಿಲ್ಲ ಆಯಿತಾ. ಬಟ್ ಈ ಒಂದು ಗೇರಿಂದ ಒಂದು ಶಿಫ್ಟ್ ಆಗುತ್ತೆ ಗೊತ್ತಾ, ಆ ಒಂದು ಮಿಲಿ ಸೆಕೆಂಡರು ಮ್ಯಾಟ್ರ್ ಆಗುತ್ತೆ. ಅಂದರೆ ಇಫ್ ಯು ಆರ್ ಅಂದರೆ ಪ್ಯೂರ್ ಪರ್ಫಾರ್ಮೆನ್ಸ್ ರೈಡರು ನೀವು ಡ್ರೈವ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಪ್ಯೂರ್ ಮಿಲಿ ಸೆಕೆಂಡು ಮ್ಯಾಟ್ರ್ ಆಗುತ್ತೆ. ಬಟ್ ನೀವೊಂದು ಫ್ಯಾಮಿಲಿಗೋಸ್ಕರ ಕಾರ್ ಇಟ್ಕೊಂಡಿದ್ದೀರಾ, ನೀವು ಫ್ಯಾಮಿಲಿ ಡ್ರೈವ್ ಪರ್ಪಸ್ ನಿಮ್ಮದು ಅಂತ ಹೇಳಿದ್ರೆ ನಿಮಗೆ ಇದೆಲ್ಲ ಮ್ಯಾಟ್ರ್ ಆಗಲ್ಲ ಆಯಿತಾ. ಸೊ ನೆಕ್ಸಾನ್ ಈಸ್ ಬೇಸಿಕಲಿ ಒಂದು ಫ್ಯಾಮಿಲಿ ಕಾರೇ. ಸೊ 3000 RPM ಅಲ್ಲಿ ಶಿಫ್ಟ್ ಆಗುತ್ತೆ. ಬಟ್ ಶಿಫ್ಟ್ ಆಗಬೇಕಾದ್ರೆ ಆಲ್ಮೋಸ್ಟ್ ಒಂದು ಸೆಕೆಂಡ್ ತನಕ ಒಂದು ಲ್ಯಾಗ್ ಇದೆ ಆಯಿತಾ. ಅದೇ ಲ್ಯಾಗ್ ನಾನು ಹೇಳ್ತಾ ಇರೋದು AMTನಲ್ಲಿ ಬರುತ್ತೆ ಅಂತ. ಯಾಕಂತ ಹೇಳಿದ್ರೆ AMTದು ಬಿಹೇವಿಯರೇ ಅದು ಆಯಿತಾ. ಅದಕ್ಕೋಸ್ಕರನೇ ಅದು CVT ಮತ್ತು DCT ಜೊತೆ ಕಾಂಪೀಟ್ ಮಾಡಲ್ಲ. ಸೊ ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಆಕ್ಸಲರೇಷನ್ದು ಸ್ವಲ್ಪ ಇನ್ಸ್ಟೆಂಟ್ ಆಗಿರುತ್ತೆ, ನೀವು ತುಳಿದ ತಕ್ಷಣ ಪಟ್ ಅಂತ ಕೊಡುತ್ತೆ. ಇವಾಗ ಕ್ರೂಸ್ ಕಂಟ್ರೋಲ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಸೊ ನೀವು ಮೋಸ್ಟ್ ಪ್ರಾಬ್ಲಿ 30 ಮೇಲಿರಬೇಕಾಯ್ತಾ. ಅದಕ್ಕೆ ಕೆಳಗಡೆ ನನಗೆ ಯಾಕೆ ಒಂದು ಕ್ರೂಸ್ ಕಂಟ್ರೋಲ್ ವರ್ಕ್ ಆಗೋದು ಡೌಟೇ. 30 ಮೇಲಿರಬೇಕಾಯ್ತಾ. 30 ಮೇಲಿದ್ದಾಗ ಏನಾಗುತ್ತೆ, ಕ್ರೂಸ್ ಕಂಟ್ರೋಲ್ ಹಿಂಗೆ ಮಾಡಿದ್ರೆ ನೀವು ಮಾಡಿಬಿಟ್ಬಿಟ್ರೆ ಅದರಷ್ಟು ಹೋಗ್ತಾ ಇರುತ್ತೆ. ಅದಾದಮೇಲೆ ನಿಮ್ಗೆ ಇಲ್ಲಿ ಪ್ಲಸ್ ಮೈನಸ್ ಬಟನ್ ಇದೆ ಆಯಿತಾ. ನಿಮ್ಗೆ ಎಷ್ಟು ಸ್ಪೀಡ್ ಬೇಕೋ ನೀವು ಅಷ್ಟು ಸೆಟ್ ಮಾಡ್ಕೊಬೋದು. ಸೊ ಇದು ನಿಮಗೆ ನಾರ್ಮಲ್ ಈ ಥರ ರೋಡಲ್ಲೆಲ್ಲ ಯೂಸ್ ಮಾಡೋದು ಅಷ್ಟು ಪ್ರಾಕ್ಟಿಕಲ್ ಅಲ್ಲ ಆಯಿತಾ. ನೀವು ಹೈವೇಲಿ ಎಲ್ಲಾದರೂ ಲಾಂಗ್ ಸ್ಟ್ರೆಚ್ ಹೈವೇಸ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ಕ್ರೂಸ್ ಕಂಟ್ರೋಲ್ ಹೆವಿ ವರ್ಕ್ ಆಗುತ್ತೆ. ಆ್ಯಕ್ಚುಲಿ ಸ್ವಲ್ಪ ಆರಾಮಾಗಿ ರೆಸ್ಟ್ ಸಿಗುತ್ತೆ. ಹಾಗೆಯೇ ಇನ್ನು ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂಥದ್ದು ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಸೊ ಹೀಗೇ ಇಂಥ ವಿಡಿಯೋಗಳಿಗೆ ನಮ್ಮ ಇಂಜಿನ್ ಟಾಕ್ಸ್ನ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಹತ್ರ ಯಾವುದಾದ್ರೂ ಕಾರ್ ಇದ್ದು ನಿಮಗೆ ರಿವ್ಯೂ ಮಾಡಬೇಕು ಅಂತ ಕೊಡ್ಲಿಕ್ಕೆ ಇಷ್ಟ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾವು ನೀವಿರೋ ಪ್ಲೇಸಿಗೆ ಬಂದು ನಿಮ್ಮ ಕಾರ್ನ ನಾವು ರಿವ್ಯೂ ಮಾಡ್ತೀವಿ. ಹಾಗೆಯೇ ನಮ್ಮ ಕಾಂಟ್ಯಾಕ್ಟ್ ಇನ್ಸ್ಟಾಗ್ರಾಮ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಹಾಕಿರ್ತೀನಿ ನಾನು. ನೆಕ್ಸ್ಟು ಯಾವ ಕಾರ್ ನಿಮಗೆ ರಿವ್ಯೂ ನೋಡೋದು ಆಸೆ ಇದೆ ಅಂತ ಕಮೆಂಟ್ ಹಾಕಿ ಆಯಿತಾ. ಹಂಗಂತ ಹೇಳ್ಬಿಟ್ಟು ಲ್ಯಾಂಬೋರ್ಗಿನಿ ಉರಾಕನ್ ಮಾಡಿಬಿಟ್ರಿ ಅಂತ ಹೇಳಿದ್ರೆ ನಮ್ಗೆ ಇದಾಗಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ಯಾವುದಾದ್ರೂ ಮಾಡಬೇಕು, ನಿಮಗೆ ನೋಡಬೇಕಂತ ಆಸೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ, ಹೀಗೇನೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯುವರ್ ವಿಖ್ಯಾತ್ ಇಸ್ ಸೈನಿಂಗ್ ಆಫ್. See you in the next video guys. Bye bye.